ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿ ಹಣ ದೀಪಾವಳಿ ಹಬ್ಬಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಆದರೆ ದೀಪಾವಳಿ ಹಬ್ಬಕ್ಕೆ ಬಂತ? ಖಂಡಿತವಾಗ್ಲೂ ಇಲ್ಲ. ಯಾವಾಗ ಬಿಡುಗಡೆ ಆಗ್ಬೋದು ಅಂತೇಳ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಖಂಡಿತವಾಗ್ಲೂ ದೀಪಾವಳಿ ಹಬ್ಬಕ್ಕೆ ಈ ಒಂದು ಹಣ ಜಮಾ ಆಗಿಲ್ಲ, ಜಮಾ ಆಗೋದು ಕೂಡ ಇಲ್ಲ. ಹಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಕ್ಕೋಸ್ಕರ ಭರವಸೆನ ಕೊಟ್ಟರು? ಹಾಗೆಯೇ 22ನೇ ಕಂತಿನ ಹಣ ಪೆಂಡಿಂಗ್ ಇದೆಯಲ್ಲ ಸಾಕಷ್ಟು ಜನರಿಗೆ, ಅವರಿಗೆಲ್ರಿಗೂ ಕೂಡ ಯಾವಾಗ ಬಿಡುಗಡೆ ಆಗ್ತಾ ಇದೆ ಹಾಗೆ ಆಗತ್ತೆ, ಎರಡು ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಸ್ನೇಹಿತರೆ, ಕೆಲವೊಬ್ಬೊಬ್ಬರಿಗೆ 4,000 ರೂಪಾಯಿ ಜಮಾ ಆಗ್ತಿದೆ. ಹೌದು, 4,000 ರೂಪಾಯಿ ಜಮಾ ಆಗ್ತಾ ಇದೆ. ಅದನ್ನ ಕೂಡ ತಿಳ್ಕೊಳ್ಳೋಣ. ಯಾರಿಗೆ 4,000 ರೂಪಾಯಿ ಜಮಾ ಆಗ್ತಾ ಇದೆ, ಯಾವ ಕಂತಿನ ಹಣ ಜಮಾ ಆಗ್ತಾ ಇದೆ, ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಈ ಒಂದು ವಿಡಿಯೋ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ. ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಎಲ್ಲರನ್ನ ಕೂಡ ಯಾವ ರೀತಿಯಾಗಿ ಬೆಳೆಸ್ತಿರೋ ಅದೇ ರೀತಿಯಾಗಿ ನನ್ನನ್ನು ಕೂಡ ಬೆಳೆಸಿ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ಮನವಿ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸಾಕಷ್ಟು ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣದ ಕುರಿತು ಒಂದಿಷ್ಟು ಗೊಂದಲಗಳಾಗಿದೆ. ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಹಣ ಜಮಾ ಆಗುತ್ತೆ ಅಂತೇಳ್ಬಿಟ್ಟು. ಆದರೆ ಹಣ ಇನ್ನೂ ಕೂಡ ಜಮಾ ಆಗಿಲ್ಲಲ್ಲ, ಕೆಲವೊಬ್ಬೊಬ್ಬರಿಗೆ 2,000 ರೂಪಾಯಿ ಬರ್ತಾ ಇದೆ, ನಮಗಿನ್ನೂ ಬಂದಿಲ್ಲಲ್ಲ ಅಂತೇಳ್ಬಿಟ್ಟು ನೀವು ಕೇಳ್ಬೋದು. ಸ್ನೇಹಿತರೆ, ಒಂದಿಷ್ಟು ಮಾಹಿತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ವಿಡಿಯೋನ ಓಡಿಸ್ತಾ ಹೋಗಬೇಡಿ. ಮೊದಲನೇದಾಗಿ ಸ್ನೇಹಿತರೆ, 23ನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಹೌದು, ಯಾವ ಒಬ್ಬ ವ್ಯಕ್ತಿಗೂ ಕೂಡ 23ನೇ ಕಂತಿನ ಹಣ ಜಮಾ ಆಗಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ಕೊಟ್ಟಿರೋದಂತೂ ನಿಜ. ದೀಪಾವಳಿ ಹಬ್ಬಕ್ಕೆ ಹಣ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಈಗಾಗಲೇ ಹಾಸನಕ್ಕೆ ಹೋಗಿ ಅಲ್ಲಿ ಹಾಸನಾಂಬೆ ಜಾತ್ರೆ ಟೈಮಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿರುವಂಥದ್ದು. ಆದರೆ ಜಮಾ ಆಯ್ತಾ? ಇಲ್ಲ. ಓಕೆ, ಅದನ್ನ ಸಪರೇಟ್ ಆಗಿ ಇಡೋಣ. ಈಗ 22ನೇ ಕಂತಿನ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸ್ನೇಹಿತರೆ, 22ನೇ ಕಂತಿನ ಹಣ 30% ಅಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಬರಬೇಕು. ಹೌದು, 30% ಅಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಆದರೆ ಸೋಮವಾರದಿಂದ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ಸೋಮವಾರದಿಂದ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಇದೆ. ನಾನು ಈಗಾಗಲೇ ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೆ, ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಈ ಒಂದು ಹಣ ಜಮಾ ಆಗುತ್ತೆ ಅಂತೇಳ್ಬಿಟ್ಟು ಭಾನುವಾರನೇ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಸಾಕಷ್ಟು ಜನರು ಕೂಡ ಆ ಒಂದು ವಿಡಿಯೋ ನೋಡಿದ್ರು. ಅದೇ ರೀತಿಯಾಗಿ ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ. ಆಲ್ರೆಡಿ ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಹಣ ಜಮಾ ಆಗಿದೆ. ಅದೆಲ್ಲದೂ ಕೂಡ 22ನೇ ಕಂತಿನ ಹಣ, 23 ಅಲ್ಲ, 22ನೇ ಕಂತಿನ ಹಣ. ನಿಮಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ವೆಯ್ಟ್ ಮಾಡಿ. 22ನೇ ಕಂತಿನ ಹಣ ನಿಮಗೂ ಕೂಡ ಅತಿ ಶೀಘ್ರದಲ್ಲೇ ಬರುತ್ತೆ. ಇನ್ನೊಂದು 2 ದಿನದ ಒಳಗಾಗಿ ಎಲ್ರಿಗೂ ಕೂಡ ಜಮಾ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಇದೆ. ರಾತ್ರಿ 10 ಗಂಟೆ 11 ಗಂಟೆ ಕೂಡ ಮೆಸೇಜ್ ಬರ್ತಾ ಇದೆ, ಈ ಒಂದು ಹಣ ಜಮಾ ಆಗಿದೆ ಅಂತೇಳ್ಬಿಟ್ಟು ಮೆಸೇಜು ಬರ್ತಾ ಇದೆ. ಸಾಕಷ್ಟು ಜನರು ಕೂಡ ನನ್ನ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಕಾಮೆಂಟ್ ಮಾಡಿದ್ರಿ, ಸರ್ ನಾವು ಈ ಜಿಲ್ಲೆಯವರು 22ನೇ ಕಂತಿನ ಹಣ ಬಂದಿದೆ, 23 ಬಂದಿಲ್ಲ ಅಂತೇಳ್ಬಿಟ್ಟು ಹೇಳಿದ್ರಿ. ಅದೇ ರೀತಿಯಾಗಿ 22ನೇ ಕಂತಿನ ಹಣ ನಮಗಿನ್ನೂ ಬಂದಿಲ್ಲ ಅಂತ ಕೂಡ ಸಾಕಷ್ಟು ಮಹಿಳೆಯರು ಹೇಳಿದ್ರಿ. ಹಾಗೆಯೇ 21ನೇ ಕಂತು 22ನೇ ಕಂತು ಎರಡೂ ಕೂಡ ಬಂದಿಲ್ಲ ಅಂತ ಕೂಡ ಹೇಳಿದ್ರಿ ಸ್ನೇಹಿತರೆ. ಆದರೆ ಈಗಾಗಲೇ 2,000 ರೂಪಾಯಿನೂ ಜಮಾ ಆಗ್ತಾ ಇದೆ, 4,000 ರೂಪಾಯಿನೂ ಜಮಾ ಆಗ್ತಾ ಇದೆ. 2,000 ರೂಪಾಯಿ ಜಮಾ ಆಗ್ತಿರುವಂಥದ್ದು ಯಾವುದು ಅಂತ ಹೇಳಿದ್ರೆ 22ನೇ ಕಂತಿನ ಹಣ, ಪೆಂಡಿಂಗ್ ಇರುವಂಥ ಹಣ. 23ನೇ ಕಂತಿನ ಹಣ ಅಲ್ಲ. 22ನೇ ಕಂತಿನ ಹಣದ ಜೊತೆಗೆ 21ನೇ ಕಂತಿನ ಹಣ ಕೂಡ ಸಾಕಷ್ಟು ಮಹಿಳೆಯರಿಗೆ ಪೆಂಡಿಂಗ್ ಇತ್ತು. ಹೌದು ಸ್ನೇಹಿತರೆ, ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆಯಿಂದ 2% ಅಷ್ಟು ಮಹಿಳೆಯರಿಗೆ 21ನೇ ಕಂತಿನ ಹಣ ಜಮಾ ಆಗಿರಲಿಲ್ಲ. ಅಂಥವರಿಗೆ ಈಗ ಜಮಾ ಆಗ್ತಾ ಇದೆ, 4,000 ರೂಪಾಯಿ ಜಮಾ ಆಗ್ತಾ ಇದೆ. 21, 22 ಎರಡೂ ಸೇರಿ 4,000 ರೂಪಾಯಿ ಜಮಾ ಆಗ್ತಾ ಇದೆ. ಹಾಗಿದ್ರೆ ನೀವು ಕೇಳ್ಬೋದು, 23ನೇ ಕಂತಿನ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನು, ದೀಪಾವಳಿ ಹಬ್ಬಕ್ಕೆ 2 ದಿನ ಇರುವಂಥ ಟೈಮಲ್ಲೇ ಹಣ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ರು. ಆಲ್ರೆಡಿ ದೀಪಾವಳಿ ಹಬ್ಬನೇ ಮುಗೀತಲ್ಲ, ಇನ್ಯಾವಾಗ ಜಮಾ ಮಾಡೋದು ಅಂತೇಳ್ಬಿಟ್ಟು ನೀವು ಕೇಳ್ಬೋದು. ಸ್ನೇಹಿತರೆ, ಇನ್ನು 1 ವಾರದ ನಂತರದಲ್ಲಿ ಹಣ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ. ಸ್ನೇಹಿತರೆ,
ಹೌದು, ಈಗಾಗಲೇ 22ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಪೆಂಡಿಂಗ್ ಇದೆಯಲ್ಲ, ಅದೆಲ್ಲದನ್ನು ಕೂಡ ಕ್ಲಿಯರ್ ಮಾಡಿಕೊಂಡು ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆದ ತಕ್ಷಣದಲ್ಲಿ ನೆಕ್ಸ್ಟು 23ನೇ ಕಂತಿನ ಹಣ ನಾವು ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಮತ್ತೆ ಭರವಸೆನ ಕೊಟ್ಟಿದ್ದಾರೆ. ಹಾಗಿದ್ರೆ ಅವತ್ತು ಯಾಕೆ ಹೇಳಿದ್ರು 22ನೇ ಕಂತಿನ ಹಣ ಪೆಂಡಿಂಗ್ ಇದ್ದಿದ್ದು ಅವ್ರಿಗೆ ಗೊತ್ತಲ್ವಾ, ಆದರೂ ಕೂಡ ಯಾಕೆ ಭರವಸೆ ಕೊಟ್ಟರು? ಸೊ ಅವ್ರು ಭರವಸೆ ಕೊಟ್ಟಿರೋ ಡೇಟಿಂದನೇ ಹಣ ಏನಾದರೂ ಜಮಾ ಆಗಿದ್ದೇ ಹೌದಾಗಿದ್ರೆ, 22ನೇ ಕಂತಿನ ಹಣ ಪೆಂಡಿಂಗ್ ಇರುವಂಥ ಹಣ ಜಮಾ ಆಗಿದ್ದೇ ಹೌದಾಗಿದ್ರೆ ಇಷ್ಟೊತ್ತಿಗಾಗಲೇ ಆಲ್ರೆಡಿ ಎಲ್ಲರ ಖಾತೆಗೂ 23ನೇ ಕಂತಿನ ಹಣ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಹಣ ಜಮಾ ಆಗ್ತಾನೆ ಇರಲಿಲ್ಲ. ಹಣ ಸ್ಪೀಡಾಗಿ ಜಮಾ ಮಾಡ್ತಾ ಬಂದರು, ಅದಾದಮೇಲೆ ಸ್ಟಾಪ್ ಮಾಡಿ ನಿಲ್ಲಿಸಿದ್ರು. ಸೊ ಪಾಸ್ ಆಗಿ ನಿಂತ್ಕೊಂತು, ಯಾರಿಗೂ ಕೂಡ ಹಣ ಜಮಾ ಮಾಡಲೇ ಇಲ್ಲ. ಹತ್ತತ್ರ 1 ವಾರ ಈ ರೀತಿ ಬ್ರೇಕ್ ಕೊಟ್ಟರು. ಅಲ್ಲ, ಈ ಬ್ರೇಕ್ ಏನಕ್ಕೆ ಕೊಡಬೇಕಾಗಿತ್ತು ಅಲ್ವಾ ಸ್ನೇಹಿತರೆ? ಹಣ ಏನು ಜಮಾ ಆಗ್ತಾ ಇದೋ ಅದೇ ರೀತಿಯಾಗಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಹೋಗಿದ್ರೆ ಟೆನ್ಷನ್ನೇ ಇರ್ತಾ ಇರಲಿಲ್ಲ. ಹಣಕಾಸು ಇಲಾಖೆ ಈಗಾಗಲೇ ಹಣ ಬಿಡುಗಡೆ ಮಾಡಿ ಆಗಿತ್ತು. ಹಣ ಬಿಡುಗಡೆ ಆದ ತಕ್ಷಣದಲ್ಲೇ ಇವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ನಿಮ್ಮ ಖಾತೆಗಳಿಗೆ ಬರುವಂಥದ್ದು. ಆದರೆ ಹಣ ಇವರ ಹತ್ರ ಇತ್ತು, ಬಿಡುಗಡೆ ಮಾಡೋದಕ್ಕೆ ಎಷ್ಟು ಸಾವಿರ ಕೋಟಿ ಹಣ ಬೇಕು ಅದೆಲ್ಲದೂ ಕೂಡ ಇವರ ಹತ್ರ ಇತ್ತು. ಆದರೆ ಹಣ ಮಾತ್ರ ಜಮಾ ಮಾಡಲೇ ಇಲ್ಲ, ಪಾಸ್ ಮಾಡಿ ಇಟ್ಕೊಂಡ್ರು. ಅದೇ ಆಗಿರೋದು ಇವಾಗ. ಆ ಟೈಮಲ್ಲಿ ಪಾಸ್ ಮಾಡಿದ್ರಿಂದ ಈಗ ಎಫೆಕ್ಟ್ ಆಗಿರುವಂಥದ್ದು ಎಲ್ಲರ ಖಾತೆಗೂ ಕೂಡ ಈಗ ಹಣ ಜಮಾ ಮಾಡೋದಕ್ಕೆ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪರ್ ಡೇಗೆ 7ರಿಂದ 8 ಲಕ್ಷ ಜನಗಳ ಅಕೌಂಟಿಗೆ ಮಾತ್ರ ಹಣ ಜಮಾ ಮಾಡೋದಕ್ಕೆ ಸಾಧ್ಯ ಆಗೋದು. ಅದಕ್ಕಿಂತ ಹೆಚ್ಚು ಜನಗಳ ಅಕೌಂಟಿಗೆ ಹಣ ಜಮಾ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈಗ ಡಿಲೇ ಆಗ್ತಾ ಇದೆ, ಡೇ ಬೈ ಡೇ ಡಿಲೇ ಆಗ್ತಾ ಬರ್ತಾ ಇದೆ. ಸೊ ಪೆಂಡಿಂಗ್ ಇದೆಯಲ್ಲ, ಇನ್ನೂ 30-40 ಲಕ್ಷ ಜನಗಳಿಗೆ ಪೆಂಡಿಂಗ್ ಇದೆ. ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಟೈಮು ಹಿಡಿಯುತ್ತೆ, ಇನ್ನೊಂದು 2-3 ದಿನ ಬೇಕೇ ಬೇಕು. ಸೊ ಅದಾದ ನಂತರದಲ್ಲಿ 23ನೇ ಕಂತಿನ ಹಣ ಬಿಡುಗಡೆ ಮಾಡೋದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಾವು ಕೇಳೋದು ಒಂದೇನೆ, ಇದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇರೋದಿಲ್ವಾ? ಮಾಧ್ಯಮದ ಮುಂದೆ ಬಂದು ಮಾತನಾಡಬೇಕಾದ್ರೇ ಇದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ತಾನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇನ್ ಯಾರ್ಯಾರು ಅಧಿಕಾರಿಗಳಿದಾರೋ ಅವ್ರ ಹತ್ರ ಇವ್ರು ಏನೂ ಮಾತಾಡದೆ ಡೈರೆಕ್ಟಾಗಿ ಬಂದು ಮೀಡಿಯಾ ಮುಂದೆ ಮಾತನಾಡಿದ್ರಾ ಅಲ್ವಾ ಸ್ನೇಹಿತರೆ? ಒಂದು ಜವಾಬ್ದಾರಿ ಹುದ್ದೆಯಲ್ಲಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಒಂದು ಜವಾಬ್ದಾರಿಯುತವಾಗಿರುವಂಥ ಹೇಳಿಕೆನ ಕೊಡಬೇಕಾದ್ರೆ ಅದಕ್ಕೆ ಸರಿಯಾಗಿರುವಂಥ ಪ್ರಿಪ್ರೇಷನ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಹೇಳಲೇಬಾರ್ದು. ಸುಮ್ಮನೆ ಒಟ್ಟು ಒಂದು ಭರವಸೆನ ಕೊಟ್ಟು ಬಿಡೋದಲ್ಲ, ಇವತ್ತು ಜಮಾ ಮಾಡಿಬಿಡ್ತೀವಿ ನಾಳೆ ಜಮಾ ಮಾಡಿಬಿಡ್ತೀವಿ ಅಂತ ಬಿಟ್ಟು ಹೇಳೋದಲ್ಲ. ಹೇಳಿರುವಂಥ ಡೇಟಿಗೆ ಸರಿಯಾಗಿ ಹಣ ಜಮಾ ಮಾಡಬೇಕು. ಆಗ ಜನಗಳಿಗೂ ಕೂಡ ಇಷ್ಟ ಆಗುತ್ತೆ, ಜನಗಳು ಕೂಡ ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ. ಸಾಕಷ್ಟು ಮಹಿಳೆಯರಿಗೆ ಯಾವ ಪಕ್ಷದ ಮೇಲೂ ಕೂಡ ಒಲವು ಇರಲ್ಲ, ಯಾರು ಹೆಲ್ಪ್ ಮಾಡ್ತಾರೋ ಅವ್ರಿಗೆ ವೋಟ್ ಹಾಕೋಣ ಅನ್ನೋ ಪ್ಲಾನಲ್ಲಿ ಇರ್ತಾರೆ ಎಲ್ಲರೂ ಅಷ್ಟೇ. ಆಲ್ಮೋಸ್ಟ್ ಆಲ್ ಮಹಿಳೆಯರಿಗೆ BJP, ಕಾಂಗ್ರೆಸ್ಸು, JDS ಅಥವಾ ಇನ್ನೊಂದು ಪಕ್ಷ ಅಂತೇಳ್ಬಿಟ್ಟು ಯಾರೂ ಕೂಡ ಅದ್ರ ಹಿಂದೆ ಹೋಗೋರು ತುಂಬ ಅಂದರೆ ತುಂಬ ಕಡಿಮೆ. ಆದರೆ ಯಾರು ಹೆಚ್ಚು ಲಾಭ ಇದೆಯೋ ಅಂದರೆ ಯಾರು ಹೆಚ್ಚು ಸಮಸ್ಯೆಗಳನ್ನು ಆಲಿಸ್ಕೊಂಡು ಯಾರ್ಯಾರು ಹೆಚ್ಚೆಚ್ಚು ಯೋಜನೆಗಳನ್ನು ತರ್ತಾರೋ, ಜನಗಳ ಅಭಿವೃದ್ಧಿಗಾಗಿ ಯಾರ್ಯಾರು ಹೊಸ ಯೋಜನೆಗಳನ್ನು ತರೋದಾಗಿರ್ಬೋದು, ಈ ರೀತಿ ಹಣನ ಕೊಡೋದಾಗಿರ್ಬೋದು, ಉಚಿತ ಬಸ್ ಪ್ರಯಾಣ, ಉಚಿತ ಕರೆಂಟು, ಈ ರೀತಿಯಾಗಿ ಕೊಟ್ಟರೆ ಜನಗಳಿಗೂ ಕೂಡ ಖುಷಿ ಆಗುತ್ತೆ, ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ, ಓಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಓಟ್ ಹಾಕ್ತಾರೆ. ಆದರೆ ಈ ರೀತಿ ಸುಳ್ಳು ಹೇಳ್ತಾ ಇವತ್ತು ಜಮಾ ಆಗುತ್ತಂತ ಹೇಳೋದು, ನಾಳೆ ಜಮಾ ಆಗುತ್ತಂತ ಹೇಳೋದು, ಅಥವಾ ದೀಪಾವಳಿ ಹಬ್ಬಕ್ಕೆ ಜಮಾ ಆಗುತ್ತಂತ ಬಿಟ್ಟು ಹೇಳಿದ್ರಲ್ಲ, ಸೊ ಜಮಾ ಆಗಲಿಲ್ಲ. ಈ ರೀತಿಯಾಗಿ ಒಂದು 4-5 ಸಲ ಹೇಳ್ತಾನೆ ಬರ್ತಾನೆ ಇದ್ದಾರೆ. ಇದೇ ರೀತಿಯಾಗಿ ಮುಂದೂ ಕೂಡ ಕಂಟಿನ್ಯೂ ಆದರೆ ಇವರು ಹೇಳಿರುವಂಥ ಡೇಟನ್ನು ಬಿಟ್ಟು ಅದಕ್ಕಿಂತ ಇನ್ನೊಂದು 15 ದಿನನೋ 1 ತಿಂಗಳು ಮುಂದೆ ಹೋಯ್ತಂತ ಹೇಳಿದ್ರೆ ಸೊ ಮಹಿಳೆಯರು ಕೂಡ ನೆಕ್ಸ್ಟು ವೋಟ್ ಹಾಕಬೇಕಾದ್ರೆ ಕೂಡ ಯೋಚನೆ ಮಾಡ್ತಾರೆ. ಈಗಾಗಲೇ ಸುಳ್ಳು ಭರವಸೆನ ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ, ಕೇಳಿ ನಮಗೂ ಕೂಡ ಸಾಕಾಗಿದೆ. ಸೊ ಇನ್ನು ನಾವು ವೋಟ್ ಹಾಕೋದ ಬೇಡ ಅನ್ನೋದ್ರ ಬಗ್ಗೆ ಅವರಿಗೆ ಬಿಟ್ಟಿರುತ್ತೆ, ಅವರಿಗೆ ಅದ್ರ ಬಗ್ಗೆ ಮನವರಿಕೆ ಆಗುತ್ತೆ. ಓಕೆ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೇಟನ್ನು ಎಕ್ಸ್ಟೆಂಡ್ ಬೇಕಾದರೂ ಮಾಡಲಿ, ಆದರೆ ಒಂದು ಡೇಟ್ ಹೇಳಿಬಿಡ್ಲಿ, ಇಂಥ ಡೇಟಿಗೆ 1ನೇ ತಾರೀಕಿಂದನೇ ಹಾಕ್ತೀವಿ ಅಂತ ಹೇಳಿ, ನವೆಂಬರ್ 1ನೇ ತಾರೀಕಿಂದನೇ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡಲಿ. ಅದನ್ನು ಬಿಟ್ಟು ಇನ್ನೊಂದು 2 ದಿನದಲ್ಲಿ ಬರುತ್ತೆ, 4 ದಿನದಲ್ಲಿ ಬರುತ್ತೆ ಅಂತ ಹೇಳೋದು ಹಣ ಜಮಾ ಮಾಡೋದಿಲ್ಲ. ಸಾಕಷ್ಟು ಮಹಿಳೆಯರು ಈಗಾಗಲೇ ಮೆಸೇಜು ಬರ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಬ್ಯಾಂಕಿಗೆ ಹೋಗಿ ವಿಚಾರಿಸ್ತಾ ಇದ್ದಾರೆ, ಹಣ ಜಮಾ ಆಯ್ತಾ ಇಲ್ವಾ ಅಂತೇಳ್ಬಿಟ್ಟು. ಅವರ ಕೆಲಸ ಕಾರ್ಯನೆಲ್ಲದನ್ನು ಬಿಟ್ಟು ಬ್ಯಾಂಕಿಗೆ ಹೋಗಿ ಅಲ್ಲಿ ವಿಚಾರಿಸ್ತಾ ಇದ್ದಾರೆ. ಹೌದು, ಸಾಕಷ್ಟು ಮಹಿಳೆಯರಿಗೆ ಮೆಸೇಜ್ ಕೂಡ ಬರ್ತಾ ಇಲ್ಲ, ಹಣ ಜಮಾ ಆದರೂ ಕೂಡ ಮೆಸೇಜ್ ಬರ್ತಾ ಇಲ್ಲ, ಏನು ಮಾಡೋದು? ಆ ರೀತಿ ಆಗಿರೋರು ಸಾಕಷ್ಟು ಮಹಿಳೆಯರಿದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಬ್ಯಾಂಕಿಗೆ ಹೋಗಿ ವಿಚಾರಿಸಲೇಬೇಕಾಗತ್ತಲ್ಲ. 2,000 ರೂಪಾಯಿ ಹಣ ಸಾಕಷ್ಟು ಜನರಿಗೆ, ಬಡವರಿಗಂತೂ ಅದರಿಂದ ಉಪಯೋಗ ಆಗಿದೆ.
ದೀಪಾವಳಿ ಹಬ್ಬಕ್ಕೆ 2,000 ರೂಪಾಯಿ ಬರುತ್ತೆ. ಆ ಒಂದು ಹಣನೇ ನಾವು ಖರ್ಚಿಗೆ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿರ್ತಾರೆ. 2,000 ರೂಪಾಯಿ ಬಂದಿಲ್ಲ ಅಂತ ಹೇಳಿದ್ರೆ ಹಬ್ಬ ಆಚರಿಸೋದಕ್ಕೆ ಆಗೋದಿಲ್ಲ. ಅಷ್ಟು ಕಷ್ಟದಲ್ಲಿದ್ದರೂ ಕೂಡ ಸಾಕಷ್ಟು ಮಹಿಳೆಯರಿದ್ದಾರೆ. ಇವರಿಗೇನು ಒಟ್ಟು ಭರವಸೆನ ಬಾಯಿಗೆ ಬಂದಂಗೆ ಹೇಳೋದಲ್ಲ, ಜನಗಳಿಗೂ ಕೂಡ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಹಾಗೆ ಜನಗಳ ಅಭಿಪ್ರಾಯನೂ ಅದೇ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನೇ ಇರಲಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈಗಾಗಲೇ ಹಣ ಜಮಾ ಆಗಿದೆಯಾ ಇಲ್ವಾ, ಎಷ್ಟನೇ ಕಂತಿನ ಹಣ ನಿಮಗೆ ಬರಬೇಕು, ಎಷ್ಟು ಕಂತಿನ ಹಣ ಈಗಾಗಲೇ ಬಂದಿದೆ, ಇದೆಲ್ಲದನ್ನು ಕೂಡ ಕಮೆಂಟ್ಸ್ ಮಾಡಿ. ಹಾಗೆಯೇ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 23ನೇ ಕಂತಿನ ಹಣ ಇನ್ನೊಂದು ವಾರ ಆದ ನಂತರದಲ್ಲಿ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡಿ, ಅತಿ ಶೀಘ್ರದಲ್ಲಿ ನಿಮಗೆ ಜಮಾ ಆಗುತ್ತೆ. 22ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಇನ್ನೊಂದು 2 ದಿನದಲ್ಲಿ ಜಮಾ ಆಗುತ್ತೆ. ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟಲ್ಲಿರುವಂತಹ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಗೊತ್ತಾಗುತ್ತೆ ಯಾವಾಗ ಅಕೌಂಟಿಗೆ ಹಣ ಜಮಾ ಆಗಿದೆ, ಹಾಗೆ ಎಷ್ಟು ಹಣ ಇದೆ ಅಂತ ಕೂಡ ತಿಳ್ಕೊಳ್ಬೋದು. ಈಗಾಗಲೇ 18, 19, 20, 21 ಈ ರೀತಿಯಾಗಿ ಕಳೆದ 4-5 ತಿಂಗಳಿಂದ ನಿಮಗೆ ಹಣನೇ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಸೊ ಈ ಒಂದು ಟ್ರಿಕ್ಸನ್ನು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಹಣ ಜಮಾ ಆಗುತ್ತೆ ಅಂಥೇಳಿ ನಾನು ನಿನ್ನೆನೇ ವಿಡಿಯೋ ಮಾಡಿದ್ದೆ. ಸೊ ಆ ಒಂದು ವಿಡಿಯೋ ಕೂಡ ನನ್ನ ಒಂದು ಚಾನಲ್ನಲ್ಲಿ ಇದೆ, ಚೆಕ್ ಮಾಡಿ. ನಿಮಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ 1-2 ಟ್ರಿಕ್ಸನ್ನು ಕೊಟ್ಟಿದ್ದೀನಿ. ಆ 2 ಟ್ರಿಕ್ಸನ್ನು ಫಾಲೋ ಮಾಡಿ 100% ನಿಮಗೆ ಹಣ ಬರುವ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ಮತ್ತೊಮ್ಮೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋದಿಂದ ಸಾಕಷ್ಟು ಅನುಕೂಲಗಳಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.